ದ್ವಿತೀಯ ಪಿಯುಸಿ ಇತಿಹಾಸದ 10 ಅಂಕದ ಪ್ರಶ್ನೆ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಗೌತಮ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ. ಬುದ್ಧನು ಕ್ರಿಸ್ತಪೂರ್ವ 583ರಲ್ಲಿ ಈಗಿನ ಲುಂಬಿನಿ ವನದಲ್ಲಿ ಜನಿಸಿದನು. ಈತನ ಮೊದಲ ಹೆಸರು ಸಿದ್ಧಾರ್ಥ. ಅವನ ತಂದೆ ರಾಜ ಶುದ್ಧೋಧನ, ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನನು ಕಪಿಲ ವಸ್ತುನ ಶಾಕ್ಯ ಕುಲದ ಮುಖ್ಯಸ್ಥನಾಗಿದ್ದನು. ಸಿದ್ಧಾರ್ಥನು 7 ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಿದಳು. ಆದ್ದರಿಂದ ಅವನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು. ಸಿದ್ಧಾರ್ಥನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವನ 16ನೇ ವಯಸ್ಸಿಗೆ ಯಶೋಧರೊಂದಿಗೆ ವಿವಾಹ ಮಾಡಲಾಯಿತು. ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ ಎಂದು ಹೆಸರಿಡಲಾಯಿತು. ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡು. ಈ 4 ದೃಶ್ಯಗಳನ್ನು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದನು. ಇವನ ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು. ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗಿದೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು. ಕೊನೆಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನೆಂದು ಹೆಸರಿಸಲಾಯಿತು. ಬುದ್ಧನೆಂದರೆ ಜ್ಞಾನ ಪಡೆದವನೆಂದು ಹೆಸರು. ಬುದ್ಧನಿಗೆ ತಥಾಗತನೆಂದು ಕರೆಯಲಾಗುತ್ತಿದೆ. ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿದೆ. ಬುದ್ಧನು ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನವೆಂದು ಕರೆಯುತ್ತಾರೆ. ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು. ಬುದ್ಧನ ಬೋಧನೆಗಳು. ಬುದ್ಧನ 4 ಮೂಲ ತತ್ವಗಳೆಂದರೆ ಸುಳ್ಳನ್ನು ಹೇಳದಿರುವುದು ಅಂಡ್ ಹಿಂಸೆ ಮಾಡದಿರುವುದು, ಆಸ್ಥೇಯ ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯ, ಮದುವೆ ಆಗದಿರುವುದು. ಬುದ್ಧನ 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆ ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಅಷ್ಟಾಂಗ ಮಾರ್ಗಗಳೆಂದರೆ 1. ಒಳ್ಳೆಯ ನಂಬಿಕೆ, 2. ಒಳ್ಳೆಯ ಆಲೋಚನೆ, 3. ಒಳ್ಳೆಯ ಮಾತು, 4. ಒಳ್ಳೆಯ ನಡತೆ, 5. ಒಳ್ಳೆಯ ಪ್ರಯತ್ನ, 6. ಒಳ್ಳೆಯ ಜ್ಞಾನ, 7. ಒಳ್ಳೆಯ ಜೀವನೋಪಾಯ, 8. ಒಳ್ಳೆಯ ಮನಸ್ಥಿತಿ. ಬುದ್ಧನು ಧರ್ಮಾಚರಣೆಗೆ ಮಹತ್ವ ಕೊಟ್ಟನೆ ವಿನಃ ಧರ್ಮಾಚರಣೆ ಮತ್ತು ಬಲಿಗಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು. ಅಹಿಂಸೆಗೆ ಮಹತ್ವ ನೀಡಿದನು. ಬುದ್ಧನು ತನ್ನ ಸಂಘಕ್ಕೆ ಎಲ್ಲಾ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶ ನೀಡಿದನು. ಬೌದ್ಧ ಧರ್ಮದ 2 ಪಂಥಗಳು. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೆ ಹರಡಿತು. ಬೌದ್ಧ ಧರ್ಮದ 2 ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಸಾಹಿತ್ಯ. ಬುದ್ಧನ ಬೋಧನೆಗಳಲ್ಲಿ ತ್ರಿಪೀಠಿಕ ಸಂಗ್ರಹಿಸಲಾಗಿದೆ. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಥ್ಯಾಂಕ್ ಯು ಗಾಯ್ಸ್.